ಕಲ್ಯಾಣ ಚಾಲುಕ್ಯರು ವಿಜಯನಗರ ಹೊಯ್ಸಳರು ಆಳ್ವಿಕೆ ಮಾಡಿದಂಥ ನಾಡು ಐತಿಹಾಸಿಕ ಲಕ್ಕುಂಡಿ ಗ್ರಾಮ. ಲಕ್ಕುಂಡಿ ಗ್ರಾಮದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಇವಾಗ ನಾವು ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂಥ ರೈತರ ಜಮೀನಿನಲ್ಲಿದ್ದೇವೆ. ಈ ಒಂದು ತೋಟದ ಜಮೀನೇನಿದೆ ಇದು ಬಾವಿ, ಐತಿಹಾಸಿಕ ಬಾವಿಯಲ್ಲಿ ಹೊಯ್ಸಳರ ಕಾಲದ ಒಂದು ಶಿಲೆ ಕೂಡ ಪತ್ತೆಯಾಗಿದೆ. ಇದು ಸುಮಾರು 300-400 ವರ್ಷಗಳ ಹಿಂದಿನ ಕಾಲದ್ದು ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಹೊಯ್ಸಳರ ಕಾಲದ ಒಂದು ಶಿಲೆ ಏನಿದೆ, ಈ ಶಿಲೆ ಈ ಒಂದು ಜಾಗಕ್ಕೆ ಹೇಗೆ ಬಂತಂತೂ ಕೂಡ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಏನು ವಿಜಯನಗರ ಅರಸರಾಗಿರ್ಬೋದು, ಹೊಯ್ಸಳರು ಆಗಿರ್ಬೋದು, ಚಾಲುಕ್ಯರು ಆಳ್ವಿಕೆ ನಂತರ ಏನು ಯುದ್ಧದ ಸಮಯದಲ್ಲಿ ಈ ಒಂದು ಲಕ್ಕುಂಡಿ ಗ್ರಾಮ ಸರ್ವನಾಶವಾಯಿತು. ಅಂಥ ಸಮಯದಲ್ಲಿ ಇದ್ದಂಥ ದೇವಸ್ಥಾನಗಳನ್ನು ಈ ಒಂದು ಬಾವಿಗೆ ಬಳಕೆ ಮಾಡಿದ್ದಾರೆ. ಅಂದರೆ ಆ ಸಮಯದಲ್ಲಿ ಸಾವಂತರು ಅಂತೇಳಿ ಆಳ್ವಿಕೆ ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಇದು ಹೊಯ್ಸಳರ ಕಾಲದ ಶಿಲೆ. ಈ ಶಿಲೆಯನ್ನು ನೋಡಿದರೆ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ನೋಡಿದರೆ ದ್ವಾರ ಭಾಗ ಇರ್ತಾರೆ, ಅದೇ ಒಂದು ಮಾದರಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಅಕ್ಕಪಕ್ಕ ಕೂಡ ಸಿಂಹದ ಬಾಗಿಲು ಏನಿರುತ್ತೆ ಆ ರೀತಿ ಇದೆ. ಹೀಗಾಗಿ ಈ ಒಂದು ಬಾವಿಯಲ್ಲಿ ಸಾಕಷ್ಟು ಅವಶೇಷಗಳು ಕೂಡ ಸಾಕಷ್ಟು ಇದ್ದಾವೆ. ಹೀಗಾಗಿ ಈ ಒಂದು ಬಹಳಷ್ಟು ಇಲ್ಲಿ ಉತ್ಖನನ ನಡೆಯಬೇಕಂತೇಳಿ 101 ಬಾವಿ, 101 ದೇವಸ್ಥಾನಗಳಿದ್ದಾವೆ. ಹೀಗಾಗಿ ಈ ಒಂದು ಏನು ಅವಶೇಷ ಸಿಕ್ಕಿದೆ, ಬಾವಿ ಇದೆ, ಈ ಬಾವಿ ಸುತ್ತಲಿನಲ್ಲೂ ಕೂಡ ಸಾಕಷ್ಟು ವಿಶೇಷ ರೀತಿಯ ಅವಶೇಷಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ 7 ಹೆಡೆಯ ಸರ್ಪ ಕೂಡ ಇಲ್ಲೇ ಒಂದು ಪತ್ತೆಯಾಗಿರುವುದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದ ನಿಧಿ ಇದೆ, ವಜ್ರ ವೈಡೂರ್ಯಗಳಿದ್ದಾವೆ ಅಂಥೇಳಿ. ಆದರೆ ಅಂಥ ನಿಧಿಗಳಿಗೆ ಕಾಯಲು ಏನು 7 ಹೆಡೆಯ ಸರ್ಪ ಇರುತ್ತೆ ಅಂಥೇಳಿ ಲಕ್ಕುಂಡಿ ಗ್ರಾಮದ ಹಿರಿಯರು ಕೂಡ ಹೇಳ್ತಾ ಇದ್ರು. ಆದರೆ ಈ ಒಂದು ಜಮೀನಿನಲ್ಲಿ ಇವಾಗ 7 ಹೆಡೆಯ ಸರ್ಪದ ಒಂದು ಮೂರ್ತಿ ಇದೆ. ಇದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಜಮೀನಿನ ಮಾಲೀಕರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಇವಾಗ ಲಕ್ಕುಂಡಿ ಗ್ರಾಮದಲ್ಲಿ ಒಂದು ಕಡೆ ಉತ್ಖನನ ನಡೀತಾ ಇದೆ, ಇನ್ನೊಂದು ಕಡೆ ಇವೆಲ್ಲ ಜಮೀನಿನಲ್ಲೆಲ್ಲ ಇದು ಯಾವ ಕಾಲದ್ದು ಅಂತೀರಿ? ನೀವು ಯಾವಾಗ ನೋಡಿದಿರಿ? ಯಾರು ಮಾಡಿದ್ವಿ ಇವೆಲ್ಲ? ಇವು 3-4 ವರ್ಷದ ಹಿಂದೆ ಇದ್ದಂಥವ್ರು. ನಮ್ಮ ಹಿರಿಯರು ಹೇಳ್ತಿದ್ರು, ಇಲ್ಲಿ ಪೂಜೆ ಮಾಡ್ಕೊತ ಹೋಗ್ರಿ, ನಾಗರಹ ಒಂದಿದೆ ಐತಿ ಅಂಥೇಳಿ ಹೇಳ್ತಿದ್ರು. ನಾವು ಅದೇ ರೀತಿ ಪೂಜೆ ಮಾಡ್ಕೊತ ಈಗ ನಾವು ಯಥಾಸ್ಥಿತಿ ಹೊಂಟಿವ್ರಿ. ಅಲ್ಲಿ ಏನು ನಿಧಿ ಐತೋ ಏನೈತೋ ನಮಗಂತೂ ಮಾಹಿತಿ ಇಲ್ಲ. ಆದ್ರೆ ಮೂರ್ತಿ 7 ಅಡಿ ಸರ್ಪದ ಮೂರ್ತಿ ಐತಿ, ಅದನ್ನು ಪೂಜೆ ಮಾಡ್ಕೊತ ಹೊಂಟಿವಿ ನಾವು ಅಷ್ಟು. 7 ಅಡಿ ಸರ್ಪ ಇರೋದಿಲ್ಲ, ಅದು ಅಪರೂಪ ಅಂತ ಹೇಳ್ತಾರೆ. ಅಂತ ಮೂರ್ತಿನೇ ಇರೋದಿಲ್ಲ ಭಾಳ ಕಡೆ. ಇಲ್ಲ, ನಮ್ಮಲ್ಲಿ ಐತಲ್ರಿ. ಈಗ ಬಾವಿ ದಂಡಿ ಮೇಲೆ ಇದ್ದದ್ದು ಇಲ್ಲಿ ಪ್ರತ್ಯಕ್ಷವಾಗಿ ಕಾಣುತ್ತೆ, ಅದು ನೋಡ್ಬೋದು ನೀವು. ಅದು ಯಾರು ಮಾಡ್ಯಾರೋ, ಹಿಂದೆ ಹಿರಿಯರು ಮಾಡ್ಯಾರೋ, ಏನು ರಾಜರು ಮಾಡ್ಯಾರೋ ನಮಗಂತೂ ಮಾಹಿತಿ ಇಲ್ಲ. ಈಗ ಅಲ್ಲಿದ್ದದ್ದು ನಾವು ಪೂಜೆ ಮಾಡ್ಕೊತ ಹೊಂಟಿವಿ. ಈಗ ಈ ಬಾವಿ ಇದೆಯಲ್ಲ, ಬಾವಿ ಎಷ್ಟು ದಿನ ಆತು ನೀವು ಯೂಸ್ ಮಾಡಕತ್ತ? ಇದರಲ್ಲೆಲ್ಲ ಶಿಲೆಗಳಿದ್ದಾವೆ. ನಾವು 30 ವರ್ಷದಿಂದ ಈ ಬಾವಿ ಯೂಸ್ ಮಾಡಕತ್ತೀವಿ. ಇದು ಹೆಂಗಿತ್ತು ಹಂಗೆ, ನಾವೇನು ದುರಸ್ತಿ ಮಾಡಿಲ್ಲ, ಏನಿಲ್ಲ. ಹಿಂದೆ ಪೂರ್ವಜರು ಹೆಂಗೆ ಮಾಡಿಟ್ಟು ಹೋಗ್ಯಾರ ಅದನ್ನು ಉಪಯೋಗಿಸ್ಕೊಂತ ಹೊಂಟಿವಿ. ಈಗ ಏನಾರ ಬಂದ ಇವೆಲ್ಲ ಸರ್ಕಾರದ್ದು ಶಿಲೆಗಳಿದಾವೆ, ಇವನ್ನೆಲ್ಲ ಬೇಕಂದ್ರೆ ಸರ್ಕಾರಕ್ಕೆ ಬಿಟ್ಟು ಕೊಡ್ತಿರೋ ಅಥವಾ ಪರಿಹಾರ ಕೇಳ್ತಿರೋ? ಏನು ಬೇಡಿಕೆ ನಿಮ್ದು? ಬಿಟ್ಟು ಕೊಡ್ತೀವಿ ಬಿಡ್ರಿ, ಅವ್ನು ತೊಗೊಂಡು ಅಲ್ಲಿ ನಮಗೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಬಾವಿ ಹೆಂಗಿತ್ತು ಹಂಗೆ ಮಾಡಿಕೊಟ್ರೆ ಸಾಕು. ನಮ್ಗೆ ಬಿಟ್ಟು ಕೊಡ್ತೇವೆ, ರೆಡಿ ಅದೀವಿ. ಇದಿಷ್ಟು ರೈತರ ಮಾತಾಗಿದೆ. ಏನಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಇವಾಗ 7 ಎಡೆಯ ಸರ್ಪ ಪತ್ತೆಯಾಗಿರುವುದು ಸಾಕಷ್ಟು ಸಂಚಲನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅದೇ ರೀತಿಯಾಗಿ ಬಾವಿಯಲ್ಲಿ ಹೊಯ್ಸಳರ ಕಾಲದ ಒಂದು ಶಿಲಾಶಾಸನಗಳು ಕೂಡ ಪತ್ತೆಯಾಗಿದ್ದಾವೆ. ಇದು ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿರುವುದರಿಂದ ಸಾಕಷ್ಟು ಕುತೂಹಲ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇಂಥ ವಸ್ತುಗಳನ್ನು ನಮಗೆ ಕೇಳಿದರೆ ನಾವು ಸರ್ಕಾರಕ್ಕೆ ಬಿಟ್ಟು ಕೊಡ್ತೇವೆ, ಆದರೆ ಸೂಕ್ತ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕಲ್ಯಾಣ ಚಾಲುಕ್ಯರು ವಿಜಯನಗರ ಹೊಯ್ಸಳರು ಆಳ್ವಿಕೆ ಮಾಡಿದಂಥ ನಾಡು ಐತಿಹಾಸಿಕ ಲಕ್ಕುಂಡಿ ಗ್ರಾಮ. ಲಕ್ಕುಂಡಿ ಗ್ರಾಮದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಇವಾಗ ನಾವು ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂಥ ರೈತರ ಜಮೀನಿನಲ್ಲಿದ್ದೇವೆ. ಈ ಒಂದು ತೋಟದ ಜಮೀನೇನಿದೆ ಇದು ಬಾವಿ, ಐತಿಹಾಸಿಕ ಬಾವಿಯಲ್ಲಿ ಹೊಯ್ಸಳರ ಕಾಲದ ಒಂದು ಶಿಲೆ ಕೂಡ ಪತ್ತೆಯಾಗಿದೆ. ಇದು ಸುಮಾರು 300-400 ವರ್ಷಗಳ ಹಿಂದಿನ ಕಾಲದ್ದು ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಹೊಯ್ಸಳರ ಕಾಲದ ಒಂದು ಶಿಲೆ ಏನಿದೆ, ಈ ಶಿಲೆ ಈ ಒಂದು ಜಾಗಕ್ಕೆ ಹೇಗೆ ಬಂತಂತೂ ಕೂಡ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಏನು ವಿಜಯನಗರ ಅರಸರಾಗಿರ್ಬೋದು, ಹೊಯ್ಸಳರು ಆಗಿರ್ಬೋದು, ಚಾಲುಕ್ಯರು ಆಳ್ವಿಕೆ ನಂತರ ಏನು ಯುದ್ಧದ ಸಮಯದಲ್ಲಿ ಈ ಒಂದು ಲಕ್ಕುಂಡಿ ಗ್ರಾಮ ಸರ್ವನಾಶವಾಯಿತು. ಅಂಥ ಸಮಯದಲ್ಲಿ ಇದ್ದಂಥ ದೇವಸ್ಥಾನಗಳನ್ನು ಈ ಒಂದು ಬಾವಿಗೆ ಬಳಕೆ ಮಾಡಿದ್ದಾರೆ. ಅಂದರೆ ಆ ಸಮಯದಲ್ಲಿ ಸಾವಂತರು ಅಂತೇಳಿ ಆಳ್ವಿಕೆ ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಇದು ಹೊಯ್ಸಳರ ಕಾಲದ ಶಿಲೆ. ಈ ಶಿಲೆಯನ್ನು ನೋಡಿದರೆ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ನೋಡಿದರೆ ದ್ವಾರ ಭಾಗ ಇರ್ತಾರೆ, ಅದೇ ಒಂದು ಮಾದರಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಅಕ್ಕಪಕ್ಕ ಕೂಡ ಸಿಂಹದ ಬಾಗಿಲು
ಬಾಗಿಲು ಏನಿರುತ್ತೆ ಆ ರೀತಿ ಇದೆ. ಹೀಗಾಗಿ ಈ ಒಂದು ಬಾವಿಯಲ್ಲಿ ಸಾಕಷ್ಟು ಅವಶೇಷಗಳು ಕೂಡ ಸಾಕಷ್ಟು ಇದ್ದಾವೆ. ಹೀಗಾಗಿ ಈ ಒಂದು ಬಹಳಷ್ಟು ಇಲ್ಲಿ ಉತ್ಖನನ ನಡೆಯಬೇಕಂತೇಳಿ 101 ಬಾವಿ 101 ದೇವಸ್ಥಾನಗಳಿದ್ದಾವೆ. ಹೀಗಾಗಿ ಈ ಒಂದು ಏನು ಅವಶೇಷ ಸಿಕ್ಕಿದೆ, ಬಾವಿ ಇದೆ, ಈ ಬಾವಿ ಸುತ್ತಲಿನಲ್ಲೂ ಕೂಡ ಸಾಕಷ್ಟು ವಿಶೇಷ ರೀತಿಯ ಅವಶೇಷಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ 7 ಹೆಡೆಯ ಸರ್ಪ ಕೂಡ ಇಲ್ಲೇ ಒಂದು ಪತ್ತೆಯಾಗಿರುವುದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದ ನಿಧಿ ಇದೆ, ವಜ್ರ ವೈಡೂರ್ಯಗಳಿದ್ದಾವೆ ಅಂತೇಳಿ. ಆದರೆ ಅಂಥ ನಿಧಿಗಳಿಗೆ ಕಾಯಲು ಏನು 7 ಹೆಡೆಯ ಸರ್ಪ ಇರುತ್ತೆ ಅಂತೇಳಿ ಲಕ್ಕುಂಡಿ ಗ್ರಾಮದ ಹಿರಿಯರು ಕೂಡ ಹೇಳ್ತಾ ಇದ್ರು. ಆದರೆ ಈ ಒಂದು ಜಮೀನಿನಲ್ಲಿ ಇವಾಗ 7 ಹೆಡೆಯ ಸರ್ಪದ ಒಂದು ಮೂರ್ತಿ ಇದೆ. ಇದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಜಮೀನಿನ ಮಾಲೀಕರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಇವಾಗ ಲಕ್ಕುಂಡಿ ಗ್ರಾಮದಲ್ಲಿ ಒಂದು ಕಡೆ ಉತ್ಖನನ ನಡೀತಾ ಇದೆ, ಇನ್ನೊಂದು ಕಡೆ ಇವೆಲ್ಲ ಜಮೀನಿನಲ್ಲೆಲ್ಲ ಇದು ಯಾವ ಕಾಲದ್ದು ಅಂತೀರಿ? ನೀವು ಯಾವಾಗ ನೋಡಿದಿರಿ? ಯಾರು ಮಾಡಿದ್ವಿ ಇವೆಲ್ಲ? ಇವು 3-4 ವರ್ಷದ ಹಿಂದೆ ಇದ್ದಂಥವ್ರು. ನಮ್ಮ ಹಿರಿಯರು ಹೇಳ್ತಿದ್ರು ಇಲ್ಲಿ ಪೂಜೆ ಮಾಡ್ಕೊತ ಹೋಗ್ರಿ, ನಾಗರಹಾವ ಒಂದು ಇದೈತಿ ಅಂಥೇಳಿ ಹೇಳ್ತಿದ್ರು. ನಾವು ಅದೇ ರೀತಿ ಪೂಜೆ ಮಾಡ್ಕೊತ ಈಗ ನಾವು ಯಥಾಸ್ಥಿತಿ ಹೊಂಟಿವ್ರಿ. ಅಲ್ಲಿ ಏನು ನಿಧಿ ಐತೋ ಏನೈತೋ ನಮಗಂತೂ ಮಾಹಿತಿ ಇಲ್ಲ. ಆದ್ರೆ ಮೂರ್ತಿ 7 ಅಡಿ ಸರ್ಪದ ಮೂರ್ತಿ ಐತಿ, ಅದನ್ನು ಪೂಜೆ ಮಾಡ್ಕೊತ ಹೊಂಟಿವಿ ನಾವು ಅಷ್ಟು. 7 ಅಡಿ ಸರ್ಪ ಇರೋದಿಲ್ಲ, ಅದು ಅಪರೂಪ ಅಂತ ಹೇಳ್ತಾರೆ, ಅಂತ ಮೂರ್ತಿನೇ ಇರೋದಿಲ್ಲ ಭಾಳ ಕಡೆ. ಇಲ್ಲ, ನಮ್ಮಲ್ಲಿ ಐತಲ್ರಿ. ಈಗ ಬಾವಿ ದಂಡಿ ಮೇಲೆ ಇದ್ದದ್ದು ಇಲ್ಲಿ ಪ್ರತ್ಯಕ್ಷವಾಗಿ ಕಾಣುತ್ತೆ, ಅದು ನೋಡ್ಬೋದು ನೀವು. ಅದು ಯಾರು ಮಾಡ್ಯಾರೋ, ಹಿಂದೆ ಹಿರಿಯರು ಮಾಡ್ಯಾರೋ ಏನು ರಾಜರು ಮಾಡ್ಯಾರೋ ನಮಗಂತೂ ಮಾಹಿತಿ ಇಲ್ಲ. ಈಗ ಅಲ್ಲಿದ್ದದ್ದು ನಾವು ಪೂಜೆ ಮಾಡ್ಕೊತ ಹೊಂಟಿವಿ. ಈಗ ಈ ಬಾವಿ ಇದೆಯಲ್ಲ, ಬಾವಿ ಎಷ್ಟು ದಿನ ಆಯ್ತು ನೀವು ಯೂಸ್ ಮಾಡಕತ್ತ? ಇದರಲ್ಲೆಲ್ಲ ಶಿಲೆಗಳಿದ್ದಾವೆ. ನಾವು 30 ವರ್ಷದಿಂದ ಈ ಬಾವಿ ಯೂಸ್ ಮಾಡಕತ್ತೀವಿ. ಇದು ಹೆಂಗಿತ್ತು ಹಂಗೆ, ನಾವೇನು ದುರಸ್ತಿ ಮಾಡಿಲ್ಲ, ಏನಿಲ್ಲ. ಹಿಂದೆ ಪೂರ್ವಜರು ಹೆಂಗೆ ಮಾಡಿಟ್ಟು ಹೋಗ್ಯಾರ ಅದನ್ನು ಉಪಯೋಗಿಸ್ಕೊಂತ ಹೊಂಟಿವಿ. ಈಗ ಏನಾರ ಬಂದ ಇವೆಲ್ಲ ಸರ್ಕಾರದ್ದು ಶಿಲೆಗಳಿದಾವೆ, ಇವನ್ನೆಲ್ಲ ಬೇಕಂದ್ರೆ ಸರ್ಕಾರಕ್ಕೆ ಬಿಟ್ಟು ಕೊಡ್ತಿರೋ ಅಥವಾ ಪರಿಹಾರ ಕೇಳ್ತಿರೋ? ಏನು ಬೇಡಿಕೆ ನಿಮ್ದು? ಬಿಟ್ಟು ಕೊಡ್ತೀವಿ ಬಿಡ್ರಿ, ಅವ್ನು ತೊಗೊಂಡು ಅಲ್ಲಿ ನಮಗೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಬಾವಿ ಹೆಂಗಿತ್ತು ಹಂಗೆ ಮಾಡಿಕೊಟ್ರೆ ಸಾಕು. ನಮ್ಗೆ ಬಿಟ್ಟು ಕೊಡ್ತೇವೆ, ರೆಡಿ ಅದು. ಇದಿಷ್ಟು ರೈತರ ಮಾತಾಗಿದೆ. ಏನಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಇವಾಗ 7 ಎಡೆಯ ಸರ್ಪ ಪತ್ತೆಯಾಗಿರುವುದು ಸಾಕಷ್ಟು ಸಂಚಲನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅದೇ ರೀತಿಯಾಗಿ ಬಾವಿಯಲ್ಲಿ ಹೊಯ್ಸಳರ ಕಾಲದ ಒಂದು ಶಿಲಾಶಾಸನಗಳು ಕೂಡ ಪತ್ತೆಯಾಗಿದ್ದಾವೆ. ಇದು ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿರುವುದರಿಂದ ಸಾಕಷ್ಟು ಕುತೂಹಲ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇಂಥ ವಸ್ತುಗಳನ್ನು ನಮಗೆ ಕೇಳಿದರೆ ನಾವು ಸರ್ಕಾರಕ್ಕೆ ಬಿಟ್ಟು ಕೊಡ್ತೇವೆ, ಆದರೆ ಸೂಕ್ತ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕಲ್ಯಾಣ ಚಾಲುಕ್ಯರು, ವಿಜಯನಗರ ಹೊಯ್ಸಳರು ಆಳ್ವಿಕೆ ಮಾಡಿದಂಥ ನಾಡು ಐತಿಹಾಸಿಕ ಲಕ್ಕುಂಡಿ ಗ್ರಾಮ. ಲಕ್ಕುಂಡಿ ಗ್ರಾಮದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಇವಾಗ ನಾವು ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂಥ ರೈತರ ಜಮೀನಿನಲ್ಲಿದ್ದೇವೆ. ಈ ಒಂದು ತೋಟದ ಜಮೀನೇನಿದೆ, ಇದು ಬಾವಿ, ಐತಿಹಾಸಿಕ ಬಾವಿಯಲ್ಲಿ ಹೊಯ್ಸಳರ ಕಾಲದ ಒಂದು ಶಿಲೆ ಕೂಡ ಪತ್ತೆಯಾಗಿದೆ. ಇದು ಸುಮಾರು 300-400 ವರ್ಷಗಳ ಹಿಂದಿನ ಕಾಲದ್ದು ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಹೊಯ್ಸಳರ ಕಾಲದ ಒಂದು ಶಿಲೆ ಏನಿದೆ, ಈ ಶಿಲೆ ಈ ಒಂದು ಜಾಗಕ್ಕೆ ಹೇಗೆ ಬಂತಂತೂ ಕೂಡ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಏನು ವಿಜಯನಗರ ಅರಸರಾಗಿರ್ಬೋದು, ಹೊಯ್ಸಳರು ಆಗಿರ್ಬೋದು, ಚಾಲುಕ್ಯರು ಆಳ್ವಿಕೆ ನಂತರ ಏನು ಯುದ್ಧದ ಸಮಯದಲ್ಲಿ ಈ ಒಂದು ಲಕ್ಕುಂಡಿ ಗ್ರಾಮ ಸರ್ವನಾಶವಾಯಿತು. ಅಂಥ ಸಮಯದಲ್ಲಿ ಇದ್ದಂಥ ದೇವಸ್ಥಾನಗಳನ್ನು ಈ ಒಂದು ಬಾವಿಗೆ ಬಳಕೆ ಮಾಡಿದ್ದಾರೆ. ಅಂದರೆ ಆ ಸಮಯದಲ್ಲಿ ಸಾವಂತರು ಅಂತೇಳಿ ಆಳ್ವಿಕೆ ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಇದು ಹೊಯ್ಸಳರ ಕಾಲದ ಶಿಲೆ. ಈ ಶಿಲೆಯನ್ನು ನೋಡಿದರೆ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ನೋಡಿದರೆ ದ್ವಾರ ಬಾಗ ಇರ್ತಾರೆ, ಅದೇ ಒಂದು ಮಾದರಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಅಕ್ಕಪಕ್ಕ ಕೂಡ ಸಿಂಹದ ಬಾಗಿಲು ಏನಿರುತ್ತೆ ಆ ರೀತಿ ಇದೆ. ಹೀಗಾಗಿ ಈ ಒಂದು ಬಾವಿಯಲ್ಲಿ ಸಾಕಷ್ಟು ಅವಶೇಷಗಳು ಕೂಡ ಸಾಕಷ್ಟು ಇದ್ದಾವೆ. ಹೀಗಾಗಿ ಈ ಒಂದು ಬಹಳಷ್ಟು ಇಲ್ಲಿ ಉತ್ಖನನ ನಡೆಯಬೇಕಂತೇಳಿ 101 ಬಾವಿ 101 ದೇವಸ್ಥಾನಗಳಿದ್ದಾವೆ. ಹೀಗಾಗಿ ಈ ಒಂದು ಏನು ಅವಶೇಷ ಸಿಕ್ಕಿದೆ, ಬಾವಿ ಇದೆ, ಈ ಬಾವಿ ಸುತ್ತಲಿನಲ್ಲೂ ಕೂಡ ಸಾಕಷ್ಟು ವಿಶೇಷ ರೀತಿಯ ಅವಶೇಷಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ 7 ಹೆಡೆಯ ಸರ್ಪ ಕೂಡ ಇಲ್ಲೇ ಒಂದು ಪತ್ತೆಯಾಗಿರುವುದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದ ನಿಧಿ ಇದೆ, ವಜ್ರ ವೈಡೂರ್ಯಗಳಿದ್ದಾವೆ ಅಂತೇಳಿ. ಆದರೆ ಅಂಥ ನಿಧಿಗಳಿಗೆ ಕಾಯಲು ಏನು 7 ಹೆಡೆಯ ಸರ್ಪ ಇರುತ್ತೆ ಅಂತೇಳಿ ಲಕ್ಕುಂಡಿ ಗ್ರಾಮದ ಹಿರಿಯರು ಕೂಡ ಹೇಳ್ತಾ ಇದ್ರು. ಆದರೆ ಈ ಒಂದು ಜಮೀನಿನಲ್ಲಿ ಇವಾಗ 7 ಹೆಡೆಯ ಸರ್ಪದ ಒಂದು ಮೂರ್ತಿ ಇದೆ. ಇದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಜಮೀನಿನ ಮಾಲೀಕರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಇವಾಗ ಲಕ್ಕುಂಡಿ ಗ್ರಾಮದಲ್ಲಿ ಒಂದು ಕಡೆ ಉತ್ಖನನ ನಡೀತಾ ಇದೆ, ಇನ್ನೊಂದು ಕಡೆ ಇವೆಲ್ಲ ಜಮೀನಿನಲ್ಲೆಲ್ಲ ಇದು ಯಾವ ಕಾಲದ್ದು ಅಂತೀರಿ? ನೀವು ಯಾವಾಗ ನೋಡಿದಿರಿ? ಯಾರು ಮಾಡಿದ್ವಿ ಇವೆಲ್ಲ? ಇವು 3-4 ವರ್ಷದ ಹಿಂದೆ ಇದ್ದಂಥವ್ರು. ನಮ್ಮ ಹಿರಿಯರು ಹೇಳ್ತಿದ್ರು ಇಲ್ಲಿ ಪೂಜೆ ಮಾಡ್ಕೊತ ಹೋಗ್ರಿ, ನಾಗರಹಾವ ಒಂದು ಇದೈತಿ
ಅಂಥೇಳಿ ಹೇಳ್ತಿದ್ರು. ನಾವು ಅದೇ ರೀತಿ ಪೂಜೆ ಮಾಡ್ಕೊತ ಈಗ ನಾವು ಯಥಾಸ್ಥಿತಿ ಹೊಂಟಿವ್ರಿ. ಅಲ್ಲಿ ಏನು ನಿಧಿ ಐತೋ ಏನೈತೋ ನಮಗಂತೂ ಮಾಹಿತಿ ಇಲ್ಲ. ಆದ್ರೆ ಮೂರ್ತಿ 7 ಅಡಿ ಸರ್ಪದ ಮೂರ್ತಿ ಐತಿ, ಅದನ್ನು ಪೂಜೆ ಮಾಡ್ಕೊತ ಹೊಂಟಿವಿ ನಾವು ಅಷ್ಟು. 7 ಅಡಿ ಸರ್ಪ ಇರುವುದಿಲ್ಲ, ಅದು ಅಪರೂಪ ಅಂತ ಹೇಳ್ತಾರೆ, ಅಂತ ಮೂರ್ತಿನೇ ಇರೋದಿಲ್ಲ ಭಾಳ ಕಡೆ. ಇಲ್ಲ, ನಮ್ಮಲ್ಲಿ ಐತಲ್ರಿ. ಈಗ ಬಾವಿ ದಂಡಿ ಮೇಲೆ ಇದ್ದದ್ದು ಇಲ್ಲಿ ಪ್ರತ್ಯಕ್ಷವಾಗಿ ಕಾಣುತ್ತೆ. ಅದು ನೋಡ್ಬೋದು ನೀವು. ಅದು ಯಾರು ಮಾಡ್ಯಾರೋ, ಹಿಂದೆ ಹಿರಿಯರು ಮಾಡ್ಯಾರೋ, ಏನು ರಾಜರು ಮಾಡ್ಯಾರೋ ನಮಗಂತೂ ಮಾಹಿತಿ ಇಲ್ಲ. ಈಗ ಅಲ್ಲಿದ್ದದ್ದು ನಾವು ಪೂಜೆ ಮಾಡ್ಕೊತ ಹೊಂಟಿವಿ. ಈಗ ಈ ಬಾವಿ ಇದೆಯಲ್ಲ, ಬಾವಿ ಎಷ್ಟು ದಿನ ಆತು ನೀವು ಯೂಸ್ ಮಾಡಕತ್ತ? ಇದರಲ್ಲೆಲ್ಲ ಶಿಲೆಗಳಿದ್ದಾವೆ. ನಾವು 30 ವರ್ಷದಿಂದ ಈ ಬಾವಿ ಯೂಸ್ ಮಾಡಾಕತ್ತೀವಿ. ಇದು ಹೆಂಗಿತ್ತು ಹಂಗೆ, ನಾವೇನು ದುರಸ್ತಿ ಮಾಡಿಲ್ಲ, ಏನಿಲ್ಲ. ಹಿಂದೆ ಪೂರ್ವಜರು ಹೆಂಗೆ ಮಾಡಿಟ್ಟು ಹೋಗ್ಯಾರ ಅದನ್ನು ಉಪಯೋಗಿಸ್ಕೊಂತ ಹೊಂಟಿವಿ. ಈಗ ಏನಾರ ಬಂದ ಇವೆಲ್ಲ ಸರ್ಕಾರದ್ದು ಶಿಲೆಗಳಿದಾವೆ, ಇವನ್ನೆಲ್ಲ ಬೇಕಂದ್ರೆ ಸರ್ಕಾರಕ್ಕೆ ಬಿಟ್ಟು ಕೊಡ್ತಿರೋ ಅಥವಾ ಪರಿಹಾರ ಕೇಳ್ತಿರೋ? ಏನು ಬೇಡಿಕೆ ನಿಮ್ದು? ಬಿಟ್ಟು ಕೊಡ್ತೀವಿ ಬಿಡ್ರಿ. ಅವ್ನು ತೊಗೊಂಡು ಅಲ್ಲಿ ನಮಗೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಬಾವಿ ಹೆಂಗಿತ್ತು ಹಂಗೆ ಮಾಡಿಕೊಟ್ರೆ ಸಾಕು. ನಮ್ಗೆ ಬಿಟ್ಟು ಕೊಡ್ತೇವೆ, ರೆಡಿ ಅದೀವಿ. ಇದಿಷ್ಟು ರೈತರ ಮಾತಾಗಿದೆ. ಏನಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಇವಾಗ 7 ಎಡೆಯ ಸರ್ಪ ಪತ್ತೆಯಾಗಿರುವುದು ಸಾಕಷ್ಟು ಸಂಚಲನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅದೇ ರೀತಿಯಾಗಿ ಬಾವಿಯಲ್ಲಿ ಹೊಯ್ಸಳರ ಕಾಲದ ಒಂದು ಶಿಲಾಶಾಸನಗಳು ಕೂಡ ಪತ್ತೆಯಾಗಿದ್ದಾವೆ. ಇದು ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿರುವುದರಿಂದ ಸಾಕಷ್ಟು ಕುತೂಹಲ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇಂಥ ವಸ್ತುಗಳನ್ನು ನಮಗೆ ಕೇಳಿದರೆ ನಾವು ಸರ್ಕಾರಕ್ಕೆ ಬಿಟ್ಟು ಕೊಡ್ತೇವೆ, ಆದರೆ ಸೂಕ್ತ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.